ಟ್ರಾಲ್ ಪೇಜ್ಗಳ ಮೇಲೆ ಯಾವತ್ತೂ ಬೇಜಾರಾಗಿಲ್ವಾ ನಿಮ್ಮ ಬಗ್ಗೆ ನೆಗೆಟಿವ್ ಮಾಡಿದಾಗ? ಇಲ್ಲ ಅದು ಸರ್, ಅದು ನೆಗೆಟಿವ್ ಅಂತಲ್ಲ. ನೀವು ಗಮನಿಸಿದ್ದೀರಾ, ಅವ್ನು ನೆಗೆಟಿವ್ ಎಲ್ಲ ಮಾಡಿದ್ರು ಎಲ್ಲೋ ಒಂದು ಕಡೆ ಪ್ರದೀಪ್ ಅಣ್ಣ ಅಂತಾನೆ. ಲೇ ಪ್ರದೀಪ ಅನ್ಬೇಕಾಗಿತ್ತು, ನನ್ನ ಮಗನೇ ಪ್ರದೀಪ ಅನ್ಬೇಕಾಗಿತ್ತು, ಅಯೋಗ್ಯ ಅನ್ಬೇಕಾಗಿತ್ತು. ಆ ಮಗ ಈ ಮಗ ಅಂತಿದ್ರೆ ಬೇಜಾರು ಬೀಳ್ಬೇಕು ನೀವು. ಅಲ್ಲಿ ಮಾಡಿ ಅಣ್ಣ ಬಂದ ಅಣ್ಣ ಬಂದ ವಾಟ್ ಎ ಬ್ಯೂಟಿಫುಲ್ ಸರ್. ನನ್ನ ತಮ್ಮಂದ್ರೆ ಅಷ್ಟು ಪ್ರೀತಿಯಿಂದ ಕರೆದಿಲ್ಲ, ಅವ್ನು ಯಾವಾಗ ಕುತ್ಕೊಂಡು ಎಡಿಟಿಂಗ್ ಮಾಡಿದ್ನೋ ಅಣ್ಣ ಬಂದ ವಾಟ್ ಎ ಬ್ಯೂಟಿಫುಲ್ ಲೈಫ್. ಈಗ ನಾನು ಹೇಳೋದು ಸರ್, ಕೆಲವು ಟ್ರಾಲ್ ವಿಡಿಯೋಸ್ ನೀವು ನೋಡಿದ್ದೀರಾ ಸರ್, 5-6 ಅವರ್ ಬೇಕು ಸರ್ ಎಡಿಟ್ ಮಾಡೋಕ್ಕೆ. ಕರೆಕ್ಟ್, ಐ ಅಗ್ರಿ. ಸ್ವೇರ್ ಐ ಆಮ್ ಟೆಲ್ಲಿಂಗ್ ಯು ಸರ್. ನಾನು ಒಂದು ಲೋಕಲ್ ಚಾನಲ್ ಕೆಲಸ ಮಾಡ್ತಿದ್ದೆ. ಈ ಡೂಸು, ಈ ಜಿಂಬೂಬಾ ಸಾಫ್ಟ್ವೇರ್ಸ್ ಎಲ್ಲ ನನಗೆ ಅದು ಕೆಲವು ಬೇಸಿಕ್ ಎಡಿಟಿಂಗ್ ಗೊತ್ತು. ತುಂಬ ಕಷ್ಟ ಸರ್. ಅವ್ನು ನನಗೋಸ್ಕರ ಒಂದು 5-6 ಅವರ್ ಮೀಸಲಿಡ್ತಾ ಇದ್ದಾನೆ ಅಂದರೆ ಅದು ನನ್ನ ಹತ್ರ ಸ್ಯಾಲ್ರಿ ತೊಗೊಳ್ದೆ, ನನ್ನ ಹತ್ರ ಏನೂ ಅಪೇಕ್ಷೆ ಮಾಡಿದೆ. ನೋಡ್ಬೇಕು ವ್ಯೂಸು 20K 30K 50K ಅಂತ ಏನೇನೋ, ಬಟ್ ಐ ಫೀಲ್ ಹ್ಯಾಪಿ ಸರ್. ಎಲ್ಲೋ ಹಳ್ಳಿಯಲ್ಲಿ ಐಡೆಂಟಿಟಿ ಇಲ್ಲದೆ ಹೋಗ್ಬಿಡ್ಬೇಕಾದವ್ರು ನಾವು. ಇವತ್ತು ಕರ್ನಾಟಕದ ಪ್ರತಿ ಹಳ್ಳಿಗೂ ನಾನು ಗೊತ್ತು. ನಾನು ಯಾವ ಈಗ ಕರೆಕ್ಟಾಗಿ ನಾನು ಆಚೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ರೆ ಕನಿಷ್ಠ ಒಂದು 50 ಜನ ಮಾತಾಡ್ತಾರೆ 10 ನಿಮಿಷಕ್ಕೆ ಬಂದು. ಅದರಲ್ಲಿ ಒಂದು 10 ಜನ ಆದರೂ ಸೆಲ್ಫಿ ತೊಗೊಂಡು ಹೋಗ್ತಾರೆ. ನೋಡಿದ್ದೀನಿ, ಎಲ್ಲರ ಹತ್ರ ಸೆಲ್ಫಿ ತೊಗೊಂಡ್ಬಿಡ್ತಾರೆ. ಇವಾಗ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಇರೋನ ಹತ್ರನೇ ತಗೊಳ್ಳೋದು. ನನಗೆ ಅದಿದೆ ಅಂತ ಭಾವನೆ.